ಒಬ್ಬ ಯಾರೋ ಒಂದು ಎಕ್ಸ್ ಪಿಕ್ಚರ್ ಆಕ್ಟ್ರೆಸ್ ಬಗ್ಗೆ ಹೇಳು ಅಂದ್ರೆ ಗಂಟೆ ಗಟ್ಟಲೆ ಬಿಡ್ತೀವಲ್ಲ. ಕ್ರಿಕೆಟ್ ಬಗ್ಗೆ ಯಾರು ಅಂದ್ರೆ ಗಂಟೆ ಗಟ್ಟಲೆ ಅಂತ ಕೂತ್ಕೊಂಡ್ಬಿಡ್ತೀವಲ್ಲ. ಒಬ್ಬ ರಾಜಕೀಯದ ಬಗ್ಗೆ ಹೇಳು ಅಂತಾರೆ ಗಂಟೆ ಗಟ್ಟಲೆ ಹೇಳ್ತೀವಲ್ಲ. ಅವನದು ದೇಹ ಐತೆ ಅಂತ ಹೇಳ್ತಾರೆ. ರಾಮಪ್ಪ ಹೋಗ್ಬಿಟ್ಟ, ರಾಮಪ್ಪಂದು ದೇಹ ಹೌದ್ ತಾನೆ. ಹಂಗಾರೆ ರಾಮಪ್ಪ ಹೋದ ಅಂತ ಹೇಳ್ತಾರಲ್ಲ, ಯಾಕೆ ಹೋದ, ಎಲ್ಲಿಗೆ ಹೋದ, ಹೆಂಗ್ ಹೋದ? ಆಗು ಏನ್ ಹೇಳ್ತಾರೆ, ನಿಶ್ಚಿಂತನಾಗಬೇಕಂತಿ ಬಲು ದುಶ್ಚಿಂತೆಯೊಳಗೆ ನೀ ಕುಂತಿ, ಯಾಕೋ ಎಲ್ಲೋ ನಿನಗಿ ಭ್ರಾಂತಿ, ನಾಳಿಗ್ ಆಗು ನೀನಂತಿ. ನಾಳಿಗೆ ಆಗ್ಬೇಕಂತೆ. ಏನಾಗ್ಬೇಕು? ಉಪಯೋಗ ಆಗಪ್ಪ. ಆಶಾಪಾಶಗಳ ಬ್ಯಾಡಂತಿ, ನಲ್ಲ ಮೀಸಲು ನುಡಿ ಮಾತಾಡಂತಿ, ಭಾಷೆ ಕೊಟ್ಟು ತಪ್ಪ ಬ್ಯಾಡಂತಿ. ಯಾಕೆ ಇವೆಲ್ಲ ಮಾಡ್ಬೇಡ ಅಂತ ಹೇಳ್ತಿದಾರೆ? ನಾಳೆಗೆ ಉಪಯೋಗ ಆಗೋಕ್ಕೋಸ್ಕರ ಈ ರೀತಿ ನಡಿ. ಭಾಷೆ ಕೊಟ್ಟು ತಪ್ಪಬೇಡ. ಯಾರಿಗೆ? ಈ ಜನಗಳಿಗೆ ಭಾಷೆ ಕೊಟ್ಟೆ. ನಾಳೆ ₹1 ಕೋಟಿ ಕೊಟ್ಬಿಡುತ್ತಂತ ಭಾಷೆ ಭಾಷೆ ಅದಲ್ಲ. ಬರ್ಬೇಕಾರೆ ಈ ಭೂಮಿಗೆ ಬರ್ಬೇಕಾರೆ ಭಾಷೆ ಕೊಟ್ಟು ಬಂದಿದ್ಯಾ? ಯಾರಿಗ್ ಭಾಷೆ ಕೊಟ್ಟು ಬಂದಿದ್ಯಾ? ಯಾರಿಗೋ ಒಬ್ರಿಗೆ ಭಾಷೆ ಕೊಟ್ಟು ಈ ಭೂಮಿಗೆ ಬಂದಿರೋದು. ನೀನ್ ಸುಮ್ಮನೆ ಸಾಧಾರಣವಾಗಿ ಬಂದಿಲ್ಲ, ಯಾವ್ದೋ ಒಂದು ಭಾಷೆ ಕೊಟ್ಟು ಬಂದಿದ್ಯಾ. ಆ ಭಾಷೆನ ಮರಿಬೇಡ, ಆ ಭಾಷೆ ಜ್ಞಾಪಕ ಇಟ್ಕೋ. ಭಾಷೆ ಕೊಟ್ಟು ತಪ್ಪಬೇಡ. ಬರ್ತೀನಿ ಅಂತ ಹೇಳಿದ್ಯಲ್ಲ, ಬರ್ದಂಗೆ ಇರ್ಬೇಡ ನೀನು, ಬಾ ನೀನು ಅಂತ ಹೇಳ್ಬಿಟ್ಟು ತಪ್ಪಬೇಡ. ಆ ತಪ್ಪು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಸಬ್ಜೆಕ್ಟ್ ನೀನು ಓದ್ಕೋ. ಇದನ್ನ ತಿಳ್ಕೊಂಡ್ರೆ ನೀನು ಆ ಭಾಷೆ ತಪ್ಪಲ್ಲ, ನಡ್ಕೊಂಡ್ಬಿಡ್ತೀಯ. ಈ ಮನುಷ್ಯನಿಗೆ ಭಾಷೆ ಕೊಡ್ದ ಅಂದ್ರೆ ಇವನಿಗೆ ನಾಳೆ ಇದು ಬಂದ್ಬಿಡ್ತೀನಿ ಅಥವಾ ನಾಳೆ ಕೊಟ್ಬಿಡ್ತೀನಿ, ನಾಳೆ ಇದು ಮಾಡ್ಬಿಡ್ತೀನಿ ಅಂತ ಹೇಳಿ ಅದಕ್ಕೆ ಭಾಷೆ ತಪ್ಪಬೇಡ ಅಂತ ಹೇಳಿದ್ರ? ಬರ್ಬೇಕಾರೆ ಅಲ್ಲಿಂದ ಬರ್ಬೇಕಾರೆ ನೀನ್ ಹೇಳಿದೀಯಾ ಭಾಷೆ ಕೊಟ್ಟು ಬಂದಿದೀಯಾ, ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಎಲ್ಲಪ್ಪ ಬಂದಿಲ್ಲ ನೀನು, ತಪ್ಪುಬಿಟ್ಟಲ್ಲ, ಭಾಷೆ ತಪ್ಪುಬಿಟ್ಟ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಗೆ ಪನಿಷ್ಮೆಂಟ್ ಆಗುತ್ತೆ. ಹಂಗೆ ಅದಕ್ಕೆ ನೀನ್ ತಪ್ಪುಬೇಡ, ನಿನ್ ಸರಿಯಾದ ದಾರಿಲಿ ನಡು. ಈ ರೀತಿ ಜ್ಞಾನಿಗಳು ಹೇಳಿದ್ದಾರೆ. ಅವನ್ನೆಲ್ಲ ನಾವು ನೋಡ್ತಾ ಇಲ್ಲ. ಹಿಂಗೆ 2 ಇದಾವೆ. 2ರಲ್ಲಿ ಒಂದು ಪಾಸು ಫೇಲು. ನೀವ್ ಹೇಳಿದ್ರಿ ಇದು ಪಾಸ್ ಆಗೈತೆ ಅಂತ ಹೇಳ್ಬಿಟ್ಟು ಭೂಮಿಲಿ ಉಳ್ಕೊಳತ್ತೆ ಅಂತ ಹೇಳ್ತೀವಿ. ಭೂಮಿ ತಾಯಿ ಅಂತ ಹೇಳ್ತೀವಿ. ತಾಯಿ ಗರ್ಭದಲ್ಲಿ ನಾವು ಉಳ್ಕೋಬೇಕಂತ ಹೇಳ್ತಿದೀವಿ. ತಾಯಿ ಗರ್ಭದಲ್ಲಿ ಉಳ್ಕೋಬೇಕಂತ ಹೇಳ್ತಿದೀವಿ. ಇಲ್ಲಿ ಕೊಳ್ತೋಗ್ತೈತೆ. ಯಾವ್ದಾಗ್ಬೇಕು ನಾವು ಡಿಸೈಡ್ ಮಾಡ್ಬೇಕು. ಅದಕ್ಕೆ ಬೇಕಾಗಿರೋದು ಸಬ್ಜೆಕ್ಟು. ಆ ಸಬ್ಜೆಕ್ಟ್ ಯಾರು ಅಂದ್ರೆ ನಾನೇ. ನನ್ನನ್ನು ನಾನು ತಿಳ್ಕೊಬೇಕಾಗಿರೋದೇ ಸಬ್ಜೆಕ್ಟು. ಹಂಗಾರೆ ನನ್ನನ್ನು ನಾನು ತಿಳ್ಕೊಬೇಕಂದ್ರೆ ಹೆಂಗೆ ನನ್ನನ್ನು ನಾನು ತಿಳ್ಕೊಬೇಕಂದ್ರೆ ಹೆಂಗ್ ತಿಳ್ಕೊಳೋದು? ನಾನು ಯಾರು ಅಂತಂದೇ ಗೊತ್ತಿಲ್ಲ. ನಾನು ಯಾರು? ನಾನೊಬ್ಬ ಮನುಷ್ಯ, 5 ಅಡಿ ಮನುಷ್ಯ. ನಾನು ಇಂಥವ್ರ ಮಗ, ಇಂಥವ್ರ ಗಂಡ, ಇಂಥವ್ರ ಅಪ್ಪ, ಇಂಥವ್ರ ತಮ್ಮ, ಇಂಥವ್ರಿಗೆ ಅಣ್ಣ, ಇಂಥವ್ರಿಗೆ ಅಳಿಯ. ಇದನ್ನೇ ಹೇಳ್ತಾ ಇದೀವಿ. ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಥವಾ ಇಂಥದ್ದು ಅಂಥದ್ದು ಹೇಳ್ತಿದ್ರೆ ನೀನ್ ಯಾರಪ್ಪ? ಸರಿ, ನೀನ್ ಯಾರು ಅಂತಂದ್ರೆ ನಾನು, ನೀನೇನು ಅಂದ್ರೆ ನಾನು ಅಂತ ಹೇಳ್ತೀವಿ. ನಾನು ಇದು ಸಂಯೋಗ. ಸೋಮಶೇಖರ್ ಅಂತ ಹೇಳ್ತೀವಿ. ಸೋಮಶೇಖರ್ ಎಲ್ಲಿದಾನಪ್ಪ ಅಂದ್ರೆ ನಾನೇ ಸೋಮಶೇಖರ್. ಇದು ಚೆಸ್ಟ್, ನಾನು ಇದು ತಲೆ, ಇದು ಎಲ್ಲದಕ್ಕೂ ಒಂದಿದೆ. ಸೋಮಶೇಖರ್ಗೆ ಎಲ್ಲಿದೆ ದಾರಿ? ಸೋಮಶೇಖರ್ಗೆ ಎಲ್ಲಿದೆ ಜಾಗ? ಎಲ್ಲಿದೆ ಸೋಮಶೇಖರ್? ಎಲ್ಲಿದ್ದಾರೆ? ಮನೆ ಕಟ್ಕೊಂತೀಯಲ್ಲ, ಮನೆ ಕಟ್ಕೊಂಡು ಬಾತ್ರೂಮ್ ಅಲ್ಲಿ ಇರ್ತೀವ, ಮಲ್ಕೊಂತೀವ, ಬೆಡ್ರೂಮ್ ಅಲ್ಲಿ ಮಲ್ಕೊಂತೀವ. ಹೌದ್ ತಾನೆ? ನಮಗೆ ಆದಂತ ಮಾಸ್ಟರ್ ಬೆಡ್ರೂಮ್ ಕಟ್ಕೊಂಡಿರ್ತೀವಲ್ಲ. ಹಂಗಾರೆ ಮಾಸ್ಟರ್ ಬೆಡ್ರೂಮ್ ನಮ್ಮಲ್ಲಿ ಎಲ್ಲಿದೆ? ಅಲ್ಲಿ ತಾನೇ ಇರ್ತೀವಿ. ಎಲ್ಲಿದ್ದೀವಿ ಅಂತಂದೇ ಗೊತ್ತಿಲ್ಲ. ಹಂಗೆ ಸೋಮಶೇಖರ್ ಅನ್ನೋದು ನಾನು, ನನ್ನೊಳಗಡೆ ಆತ್ಮ ಅನ್ನೋದೇ ನಾನು. ಹೌದ್ ತಾನೆ? ನಾನು ಆತ್ಮ. ದೇಹನ ಆತ್ಮನ ಅಂತ ಕೇಳಿದ್ರೆ ಎಲ್ಲರೂ ಪ್ರಪಂಚ ಪೂರ ದೇಹ ಅಂತ ಹೇಳುತ್ತೆ. ಹೆಂಗಪ್ಪ ದೇಹ? ಆತ್ಮ ನೀನು. ಆತ್ಮ ಹೆಂಗೆ ಆತ್ಮ ಅಂತಂದ್ರೆ ಒಬ್ಬ ಮನುಷ್ಯ ಸತ್ತೋಗ್ಬಿಡ್ತಾನೆ, ಹೋದ ತಕ್ಷಣ ಹೋಗ್ಬಿಟ್ನಪ್ಪ ದೇಹ, ಅವನದು ದೇಹ ಐತೆ ಅಂತ ಹೇಳ್ತಾರೆ. ರಾಮಪ್ಪ ಹೋಗ್ಬಿಟ್ಟ, ರಾಮಪ್ಪಂದು ದೇಹ. ಹೌದ್ ತಾನೆ? ಹಂಗಾರೆ ರಾಮಪ್ಪ ಹೋದ ಅಂತ ಹೇಳ್ತಾರಲ್ಲ, ಯಾಕೆ ಹೋದ, ಎಲ್ಲಿಗೆ ಹೋದ, ಹೆಂಗ್ ಹೋದ? ಕ್ವಶನ್ಗಳು ಯಾರನ್ನ ರೈಸ್ ಆಗೈತಾ? ವಯಸ್ಸಾಯ್ತು, ಮುಗ್ದೋಯ್ತು, ಆಯುಷ್ ಮುಗ್ದೋಯ್ತು, ಹೋಯ್ತು. ಅದನ್ನ ಹೇಳ್ತಾರೆ ವಿನಃ ಯಾಕೆ ಹೋದ ಅದೆಲ್ಲ ಗೊತ್ತಿಲ್ಲ. ಸರಿ, ಯಾರು ಇವಾಗ ರಾಮಪ್ಪ ಅಂತ ಹೇಳ್ಬಿಟ್ಟು ಆತ್ಮ ಅಂತ ಹೇಳಿದ್ರಲ್ಲ, ಆ ಆತ್ಮ ನಿನ್ನೊಳಗಡೆ ಏನೇನ್ ಮಾಡ್ತೈತೆ? ಏನ್ ಮಾಡ್ತೈತೆ ನಿಮ್ಮ ಒಳಗಡೆ ಕುತ್ಕೊಂಡು? ಗೊತ್ತಿಲ್ಲ. ನೀವು ಈಗ ಹೇಳ್ಬಿಟ್ರೆ ಇಷ್ಟೊಂದು ಒಂದೇ ಸಲ ನ್ಯಾಯ ತಾನೇ ಇದು? ನಮ್ಮ ಒಳಗಡೆ ಐತಲ್ಲ, ಸೋಮಶೇಖರ್ ಒಳಗಡೆ ಐತಲ್ಲ, ಏನೇನ್ ಮಾಡ್ತೈತೆ ನನ್ನ ಒಳಗಡೆ? ಏನ್ ಮಾಡ್ತಾ ಇದೆ? ಒಬ್ಬ ಪಿಕ್ಚರ್ ಆಕ್ಟ್ರೆಸ್ ಬಗ್ಗೆ ಹೇಳ್ರಿ ನೋಡೋಣ. ಒಬ್ಬ ಯಾರೋ ಒಂದು ಎಕ್ಸ್ ಪಿಕ್ಚರ್ ಆಕ್ಟ್ರೆಸ್ ಬಗ್ಗೆ ಹೇಳು ಅಂದ್ರೆ ಗಂಟೆ ಗಟ್ಟಲೆ ಬಿಡ್ತೀವಲ್ಲ. ಕ್ರಿಕೆಟ್ ಬಗ್ಗೆ ಯಾರು ಅಂದ್ರೆ ಗಂಟೆ ಗಟ್ಟಲೆ ಅಂತ ಕೂತ್ಕೊಂಡ್ಬಿಡ್ತೀವಲ್ಲ. ಒಬ್ಬ ರಾಜಕೀಯದ ಬಗ್ಗೆ ಹೇಳು ಅಂತಾರೆ ಗಂಟೆ ಗಟ್ಟಲೆ ಹೇಳ್ತೀವಲ್ಲ. ಅದ್ ಯಾವ್ದೋ ಒಂದು ಗಲಾಟೆ ಆಯ್ತು ಅಂದ್ರೆ ಅವ್ನು ಹಂಗ್ ಹೊಡ್ದ ಹಿಂಗ್ ಹೊಡ್ದ ಅಂತ ಕತೆಗಳೆಲ್ಲ ಹೇಳ್ಕೊಂತ ಕೂತ್ಕೊಂತೀವಲ್ಲ. ಒಂದ್ ಯಾವ್ದೋ ಎಕ್ಸ್ ಕತೆ ಹೇಳು ಅಂತಾರೆ ಗಂಟೆ ಗಟ್ಟಲೆ ಹೇಳಿ ಕೂತ್ಕೊಂತೀವಲ್ಲ. ನಾನು ಅದ್ರ ಬಗ್ಗೆ ಕೇಳಿಲ್ಲ ಸರ್, ನಿಮ್ಮ ಬಗ್ಗೆ ನಾನು ಕೇಳಿದೆ. ಹೇಳಿ, ನಿಮ್ನೊಳಗೆ ತಾನೇ ಇರೋದೇ. ನನ್ನ ಬಗ್ಗೆ ಕೇಳಿದ್ರೆ ನಿಮ್ ಬಗ್ಗೆನೇ ನಾನು ಕೇಳ್ತಿದ್ದೀನಿ. ಹೇಳಿ. ನನ್ ಬಗ್ಗೆ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ. ಈಗ ನಿಮ್ ಬಗ್ಗೆ ಒಂಚೂರು ಹೇಳಿದ್ರೆ
ನಾನು ಆಮೇಲೆ ನನ್ನ ಬಗ್ಗೆ ಹೆಂಗ್ ಹೇಳೋದು ಅಂತ ನಾನು ಯೋಚನೆ ಮಾಡ್ತೀನಿ. ನಿಮ್ ಬಗ್ಗೆ ಹೇಳಿ. ಏನ್ ಮಾಡ್ತಾ ಇದ್ದಾನೆ ನಮ್ಮ ಒಳಗಡೆ ಅಂತಂದೇ ಗೊತ್ತಿಲ್ಲ. ಅದಕ್ಕೆ ನಾವು ಆತ್ಮದ್ರೋಹಿಗಳಾಗ್ತೀವಿ. ಓಕೆ. ಯಾರಿಗೆ? ನಿಮಗೆ ನಾನು ಮೋಸ ಮಾಡಿ 100 ರೂಪಾಯಿ ಕೊಟ್ಬಿಟ್ಟು ಇಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು 100 ರೂಪಾಯಿ, ಅದೆಲ್ಲ ಆತ್ಮದ್ರೋಹಿ. ನನ್ನ ಆತ್ಮಕ್ಕೆ ನಾವು ದ್ರೋಹಿ ಆಗ್ತಾ ಇದೀವಿ. ಓಕೆ. ನನ್ನ ಆತ್ಮ ಬಗ್ಗೆ ನಾವು ತಿಳ್ಕೊಂಡು ಅದಕ್ಕೆ ತಕ್ಕನಂಗೆ ನಡ್ಕೊಂಡ್ರೆ ಆತ್ಮಕ್ಕೆ ವಿಶ್ವಾಸಿ ಆಗ್ತೀವಿ. ಈಗ ಹೇಳಿ, ಆತ್ಮ ವಿಶ್ವಾಸಿ ಆಗ್ಬೇಕಾ ಆತ್ಮದ್ರೋಹಿ ಆಗ್ಬೇಕಾ? ಓಕೆ. ಆತ್ಮವಿಶ್ವಾಸಿ ಆಗ್ಬೇಕು. ನನ್ನನ್ನು ನಾವು ತಿಳ್ಕೊಳ್ಳಿ, ನಿಮ್ಮನ್ನು ನೀವು ತಿಳ್ಕೊಳ್ಳಿ, ನೀವು ನಿಮ್ಮ ಆತ್ಮ ನೀವು ವಿಶ್ವಾಸಿ ಆಗ್ತೀರಾ. ಅವಾಗ ನಿಮ್ಮನ್ನು ಯಾವ ಕಾರಣಕ್ಕೂ ಬಿಟ್ಟು ಹೋಗಲ್ಲ. ಓಕೆ. ಏನ್ ಮಾಡ್ತೈತೆ ಇದು ತುಂಬಾ ನಿಮ್ಮ ಒಳಗಡೆ? ಏನ್ ಮಾಡ್ತೈತೆ ನನ್ನ ಒಳಗಡೆ ಏನ್ ಮಾಡ್ತಾ ಇದ್ದೆ? ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ. ನಂಗೆ ಗೊತ್ತಿರೋದು ಏನು ಮಾಡ್ತಾ ಇಲ್ಲ. ಗ್ಯಾರಂಟಿ ಏನು ಮಾಡ್ತಾ ಇಲ್ಲ. ಏನು ಮಾಡಿಲ್ಲ ಅಂದ್ರೆ ಹೊರಗಾಕ್, ಜಲ್ದಿ ಹೊರಗಾಕೋನ್ನ ಅಂದ್ಬಿಡ್ತಾರೆ. ಏನು ಮಾಡಿಲ್ಲ ಅಂದ್ರೆ ಫಸ್ಟ್ ಹೊರಗಾಕ್ರವನ್ನ ಜೀವ ಒಳಗಾಕ್ರವನ್ ಬಿಡ್ತಾರೆ. ಎಲ್ಲದು ಮಾಡ್ತಿರೋದಕ್ಕೆ ಮಾಡ್ತೀವಿ. ಕೂತ್ಕೊಂಡಿರೋ ನಾವು ಕೂತ್ಕೊಂಡು ಕೇಳ್ತಾ ಇದೀವಿ, ನೋಡ್ತಾ ಇದ್ದೀರಾ. ಇಲ್ಲ ಅಂದ್ರೆ ಆತ್ಮ ಫಸ್ಟ್ ಹೊರಗಾಕ್ ಅಂದ್ಬಿಡ್ತಾರೆ. ಆ ಲೆಕ್ಕಾಚಾರ ನಿಮ್ಗೆ ಎಷ್ಟು ವರ್ಷ ಈಗ? ಅರೌಂಡ್ 37, 38. ಭೂಮಿ ಬಂದ್ರಲ್ಲ ತಾಯಿಯಿಂದ ಹೊರಗಡೆ, ಫಸ್ಟ್ ಆಹಾರ ಏನ್ ನಿಮಗೆ? ಗಾಳಿ. ಹೌದ್ ತಾನೆ? ಅವಾಗಿಂದ ಉಸಿರಾಡಕ್ ಶುರು ಆಯ್ತಲ್ಲ. ಇವಾಗ 38 ವರ್ಷ ಅಲ್ಲ, ಈಗಲೂ ಉಸಿರಾಡ್ತಾ ಇದ್ದೀರಲ್ಲ. ಯಾರು ಉಸಿರಾಡ್ತಿರೋದು? ನೀವ್ ಹೇಳ್ತಿದ್ದೀರಾ ಏಯ್ ಮೇಲೆ ಹೋಗು, ಏಯ್ ಕೆಳಗಡೆ ಬಾ, ಹಾ ಹೋಗು ಬಾ ಅಂತ ಕಮೆಂಟ್ ಮಾಡ್ತಿದೀವ? ಇಲ್ಲ, ಅದೇ ಮಾಡ್ಕೊತಾ ಇರುತ್ತೆ. ದೇಹ ರಚನೆ ಆತರ ಆಗೋದಿಲ್ಲ. ಮಾಡ್ತಾ ಇತ್ತಲ್ಲ, ಅದ್ ಕೆಲಸ ಮಾಡ್ತಾ ಇತ್ತಲ್ಲ. ಸುಮ್ನೆ ಸಾಧಾರಣ ಅಷ್ಟೇ ಮಾಡ್ತಾ ಇತ್ತಾ? ಇಲ್ಲ. ಓಡ್ತೀವಿ, ಅವಾಗ ಉಸಿರು ಜೋರಾಗಿ ತೊಗೊಳುತ್ತೆ, ಅವಾಗ ಅದಕ್ಕೆ ತಕ್ಕನಂಗೆ ಉಸಿರಾಡುತ್ತೆ. ಸುಮ್ನೆ ಕೂತ್ಕೊಂಡಿರ್ತೀವಿ, ಅದಕ್ಕೆ ತಕ್ಕನಂಗೆ ಉಸಿರಾಡುತ್ತೆ. ಮಲ್ಕೊಂಡಿರ್ತೀವಿ, ಮಲ್ಕೊಂಡಾಗ ಏನೇನ್ ಕೆಲಸ ಮಾಡುತ್ತೋ ನಿಮಗೆ ಗೊತ್ತಿಲ್ಲ. ಅದೆಲ್ಲ ಮಾಡ್ತಾ ಇರ್ಬೇಕು. ಅವಾಗ ಜಾಸ್ತಿ ಎನರ್ಜಿ ಬೇಕು, ಅವಾಗ ಜಾಸ್ತಿ ಉಸಿರಾಡುತ್ತೆ. ಏನು ಗುದ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅದಕ್ಕೆ ತಕ್ಕನಾಗೆ ಉಸಿರಾಟ ಬೇಕಾಗತ್ತೆ, ಅದಕ್ಕೆ ತಕ್ಕಂತ ಆಕ್ಸಿಜನ್ ಕೊಡ್ತಾ ಇರುತ್ತೆ. ಹೀಗೆ ಪ್ರತಿಯೊಂದು ಕೆಲ್ಸಕ್ಕೂ ಒಂದೊಂದು ರೀತಿಯಾದಂತ ಉಸಿರಾಟ ಇದೆ. ಅದಕ್ಕೆ ತಕ್ಕನಂಗೆ ಸಪೋರ್ಟಿವ್ ಆಗಿ ಉಸಿರಾಡ್ತಾ ಐತೆ. ಯಾರು ಆಡ್ತಿರೋದು? ಆತ್ಮ ಆಡ್ತಾ ಇದೆ ಅಂತ ಹೇಳಿದ್ರೆ ಆತ್ಮನೇ ನಾವು ಹೋದ್ರೆ ಹೊರಟೋಯ್ತು, ದೇಹ ಮಾತ್ರ ಹೊರಟೋದ್ಮೇಲೆ ಮಾಡು ಅಂತ ಹೇಳ್ರಿ, ಮಾಡ್ತತೆ ನೋಡೋಣ. ಹಂಗಾರೆ ಯಾರೋ ಒಬ್ರು ಮಾಡ್ತದಾರಲ್ಲ, ಹೋಗಿರೋರು ತಾನೇ ಹಂಗಾರೆ ಮಾಡ್ತಿರೋದು. ಹೋಗೋದ್ಕಿಂತ ಮುಂಚೆ ಆಡ್ತಿದಾರೆ. ಇವಾಗ ಕುತ್ಕೊಂಡು ಇವಾಗ ಮಾತಾಡ್ತಿದ್ವಿ, ನಾನು ಎದ್ದೋದೆ ಅಂತಂದ್ರೆ ಇಲ್ಲ ಮುಗಿದೋಯ್ತು. ಹಂಗಾರೆ ನಾನು ಇದ್ರೆ ತಾನೇ ಇಲ್ಲಿ ಮಾತಾಡೋದು, ಎಲ್ಲ ಮಾತಾಡ್ತಿದ್ದೀನಿ. ಹಂಗೆ ಆ ದೇಹದಲ್ಲಿ ಆತ್ಮ ಇರೋ ತನಕ ಎಲ್ಲ ಆಡ್ತಾ ಇತ್ತು, ಉಸಿರಾಡ್ತಾ ಇತ್ತು, ಎಲ್ಲ ಮಾಡ್ತಾ ಇತ್ತು. ಇವಾಗ ಇಲ್ಲ ಅಂದ ತಕ್ಷಣ ಉಸಿರು ನಿಂತೋಯ್ತಲ್ಲ, ಹಂಗಾರೆ ಅವ್ರು ತಾನೇ ಆಡಿಸ್ತಿರೋದು, ಆಡಿಸ್ತಿರೋದು ಅದು ತಾನೇ. ಅವಾಗಿಂದ ಇವಾಗ ಇದುವರೆಗೂ ಉಸಿರಾಡ್ತಾ ಐತೆ, ಅಷ್ಟ್ ಮಾತ್ರ ಮಾಡ್ತಾ ಐತೆ, ಅಷ್ಟೇನಾ? ಆತ್ಮ ಉಸಿರಾಡೋದ್ ಬಿಟ್ಟು ಬೇರೆ ಬೇರೆ ಕೆಲಸ ಎಷ್ಟೊಂದು ಮಾಡ್ತಾ ಐತೆ. ಏನೇನ್ ಹೇಳ್ರಿ ಮತ್ತೀಗ? ನಾನು ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೆ, ಆಮೇಲೆ ಆಯ್ತಾ? ಒಳಗಡೆ ಹಾರ್ಟ್ ಫಂಕ್ಷನ್ ಐತೆ, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್. ಬಂದ್ರಿ ದಾರಿಗೆ. ಆಮೇಲೆ ಇನ್ನ ಸೆನ್ಸಿಂಗ್ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಸ್ಮೆಲ್, ಮೂಗು, ಕಣ್ಣು, ಕಿವಿ ಎಲ್ಲಾ ಕಡೆ ಬಂದ್ರಿ ದಾರಿಗೆ ಬಂದ್ರಿ. ಪರವಾಗಿಲ್ಲ. ಆಮೇಲೆ ಇನ್ನೇನ್ ಆಗ್ತಾ ಇರುತ್ತೆ? ಯೋಚನೆಗಳು ಅದು ಇದು ಬರ್ತಾ ಇರುತ್ತೆ. ಈ ತರ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಊಟ ಮಾಡ್ತೀವಿ ಚೆನ್ನಾಗೆ. ಅದ್ರ ಊಟದಾಗೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಮಿನರಲ್ಸು, ಪ್ರೋಟೀನ್ಸು, ಬಿ ಕಾಂಪ್ಲೆಕ್ಸು ಎಲ್ಲ ಐತೆ ಅಂತ ಗೊತ್ತಾ ನಮಗೆ? ತಿಂದು ಬಿಡ್ತೀವಲ್ಲ, ತಗೊಂಡೋಗಿ ಸ್ಟೋರ್ ಮಾಡ್ಕೊಂಡು ಬೈಫರ್ಕೇಶನ್ ಮಾಡುತ್ತೆ. ಬೈಫರ್ಕೇಶನ್ ಮಾಡಿ ಯಾವ್ಯಾವ್ದಕ್ಕೆ ಏನೇನ್ ಬೇಕು ಎಲ್ಲದು ಒಂದಕ್ಕೆ ಬೇಕೇ ಇಲ್ಲ. ಇವಾಗ ಕಣ್ಣಿಗೆ ಒಂದ್ಸಲ ಎಲ್ಲ ಕಣ್ಣಿಗೆ ಕೊಡ್ರಪ್ಪ ಎಲ್ಲದು. ಈ ಕಿವಿಗೆ ತಗೊಂಡೋಗಿ ಎಲ್ಲ ಕಿವಿ ಕೊಡ್ರಪ್ಪ ಅಂದ್ರೆ ಪರವಾಗಿಲ್ಲ, ಎಲ್ಲ ಒಂದ್ ಪೈಪ್ನಾಗ ಕೊಟ್ಟು ನಡಿ ಅನ್ಬಿಡ್ಬೋದು. ಸಾಕ್ ನಿಲ್ಸು ಕೊಡ್ಬೋದು. ಹಂಗಿಲ್ಲ, ಕಣ್ಣಿಗೆ ಏನ್ ಬೇಕು ಸಪರೇಟು, ಕಿವಿಗೆ ಏನ್ ಬೇಕು ಸಪರೇಟು, ಮೂಗಿಗೆ ಏನ್ ಬೇಕು ಸಪರೇಟು, ಕೂದ್ಲಿಗೆ ಏನ್ ಬೇಕು ಸಪರೇಟು, ಬ್ರೈನ್ಗೆ ಏನ್ ಬೇಕು ಸಪರೇಟು, ಅಲ್ಲಿಗೆ ಏನ್ ಬೇಕು ಸಪರೇಟು, ನಾಲ್ಗೆಗೆ ಏನ್ ಬೇಕು ಸಪರೇಟು, ಕಿಡ್ನಿಗೆ ಏನ್ ಬೇಕು ಸಪರೇಟು, ಮಾಂಸಕ್ಕೆ ಏನ್ ಬೇಕು ಸಪರೇಟು, ಒಂದೊಂದು ಕೂದ್ಲಿಗೆ ಒಂದೊಂದು ಸಪರೇಟು. ಯೋಚನೆ ಮಾಡಿ, ಕಿಡ್ನಿಗೆ, ಬ್ರೈನಿಗೆ ಪ್ರತಿಯೊಂದು ಸಪರೇಟ್ ಬೇಕು. ಅದಕ್ಕೆ ಬೇಕಂತ ಬೋನ್ಸು, ಒಳಗಡೆ ಬೋನ್ಸ್ ಇದೆ, ಹೊರಗಡೆ ಬೋನ್ಸ್ ಇದೆ, ಅದಕ್ಕೆ ಬೇಕಂತ ಸಪರೇಟು. ಒಂದು ಉಗುರಿಗೆ ಕಣಕ್ಕೆ ಸಪರೇಟು, ಚರ್ಮಕ್ಕೆ ಸಪರೇಟು. ಇಲ್ಲಿರೋ ಚರ್ಮಕ್ಕಿರೋಂಥ ಬೇರೆದು, ಇಲ್ಲಿರೋಂಥ ಚರ್ಮ ಬೇರೆ, ಹೊರಗಡೆ ಈ ಚರ್ಮಕ್ಕೆ ಬೇರೆ, ಎಲ್ಲ ಒಂದೊಂದು ರೀತಿಯಾಗಿದೆ. ಉದಾಹರಣೆ ನೋಡಿ, ಬಿಸಿಲಾದ್ರೆ ಇದು ತಡೆಯುತ್ತೆ, ಬಿಸಿಲಿಗೆಲ್ಲ ಇದು ಮಾಡ್ಕೊಳತ್ತೆ. ಇದು ಕೈ ಈ ಬಿಸಿ ತಡೆಯುತ್ತೆ, ಆದ್ರೆ ಇದು ಈ ಬಿಸಿ ತಡೆಯಲ್ಲ. ಹಂಗಾರೆ ಇದೆಲ್ಲದಕ್ಕೂ ಸಪರೇಟು. ನಡಿತೀವಿ,
ಎಷ್ಟು ಜೊತೆ ಚಪ್ಪಲಿ ಸವಿಸಿದಿರ ನೀವು? ಹ್ಮ್ ಹೌದಲ್ವಾ? ಆ ಚಪ್ಪಲಿನ ಇದು ಒಂದಿನ ಸೌದೈತಾ? ಅದಕ್ಕೆ ರೀಬಿಲ್ಡ್ ಮಾಡ್ತಿರೋದು ಯಾರು? ಓಕೆ. ಈಗ ಜನರೇಟ್ ಮಾಡ್ತಾ ಇರತ್ತೆ ಬಾಡಿನ. ಮಾಡ್ತಾ ಇತ್ತಲ್ವಾ? ಎಷ್ಟೆಲ್ಲ ಸುಸ್ತಾಗ್ಬಿಡೈತೆ ಅಂತ ಹೇಳ್ತೀವಿ, ಮಲ್ಕೊಂಡಾಗ ಮಸಾಜ್ ಮಾಡೋದು ಯಾರು? ಬಾ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ರೆ ಎಂತ ರಿಲ್ಯಾಕ್ಸ್ ಅಪ್ಪ, ಸೂಪರ್ ರಿಲ್ಯಾಕ್ಸ್ ಆಯ್ತ್ರಿ, ಬಾ ಇನ್ಮೇಲೆ ಏನು ಫ್ರೆಶ್ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಫ್ರೆಶ್ ಆಗಂಗ್ ಮಾಡಿದ್ದೆ ಯಾರು? ಒಳಗಡೆ ಓಕೆ. ಕಣ್ ಮುಚ್ಚಿತು, ಯಾರು ಮುಚ್ಚಿದ್ರು? ಹ್ಮ್ ಬಂತು ನೋಡಿ, ಸೊಳ್ಳೆ ಬಂತು, ಸೊಳ್ಳೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಕೈ ಹೊಡೆದಿದ್ದು ಯಾರು? ಕಣ್ಣಿಗೆ ಬರ್ದಂಗೆ ಅವಾಯ್ಡ್ ಮಾಡ್ತಿರೋದು ಯಾರು? ಮಾಡ್ತಾ ಇತ್ತಲ್ವಾ? ಯಾರು ಮಾಡ್ತಿರೋದು? ಆತ್ಮ. ಒಪ್ಕೊಂಡ್ರ? ಹ್ಮ್ ಅಷ್ಟೆಲ್ಲ ಮಾಡ್ತೈತೆ, ಹಂಗೆ ಕೈ ಬಿಟ್ಬಿಟ್ರೆ ಅದು ನಾನು ಎಷ್ಟು ಬೇಜಾರಾಗ್ಬೇಕು. ಅದು ಹ್ಮ್ ನಡು ನೀರನ್ನ ಕೈ ಬಿಟ್ಬಿಟ್ರೆ ಅದು ಎಷ್ಟು ಬೇಜಾರಾಗ್ಬೇಕು. ಹ್ಮ್ ಅದಕ್ಕೊಂದು ಕೃತಜ್ಞತೆ ಹೇಳಬೇಕು ಅನ್ನೋದಿಲ್ಲ. ಹ್ಮ್ ಕೃತಜ್ಞತೆ ಹೇಳ್ಬೇಕು ಬೇಡ? ಹೆಂಗೆ ಹೇಳ್ಬೇಕು? ಹ್ಮ್ ಹೆಂಗೆ ಹೇಳ್ಬೇಕು? ಗೊತ್ತಿಲ್ಲ. ದಿನ ಬೆಳಗ್ಗೆ ಎದ್ದು ಅದೇ ಧ್ಯಾನ ಮಾಡ್ಕೊಂಡ್ರೆ ಮನಸ್ಸೇ ಚೆನ್ನಾಗಿದ್ದೀನಿ, ನೀನು ಇದು ಆತ್ಮನೇ ನಿನಗೆ ನಾನು ಕೃತಜ್ಞತೆ, ಆತ್ಮವೇ ನಾನು ನಿನಗೆ ಕೃತಜ್ಞತೆ ಅಂತ ಹೇಳ. ಅದಕ್ಕೊಂದು ಕತೆ ಹೇಳ, ಹೇಳಿ ಹೇಳ್ರಿ ಅಂದ್ರೆ ಹೇಳ್ತೀನಿ. ಹೇಳಿ.